ಎಲ್ಲ ಒಟ್ಟಿಗೆ ಎತ್ಕೊಂಡ್ ಬರ್ತಿರಲ್ಲ ನೀವೆಲ್ಲ ಒಂದೊಂದ್ ಎತ್ಕೊಂಡ್ ಬರ್ತಿದ್ದೀರಾ ಗೈಸ್. ಇವಾಗ ತಾನೇ ಇದ್ದೀನಿ, ಟೈಮು 7 ಗಂಟೆ. ಇವತ್ತು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಪೂರ್ತಿ ನೋಡಿ, ಸಖತ್ತಾಗಿರುತ್ತೆ, ಒಂದೊಳ್ಳೆ ಫನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವ್ಲಾಗಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಫುಲ್ ವ್ಲಾಗ್ ನೋಡಿ ಗೈಸ್. ಹಾಲು ಥರ ಕೊಲ್ಟೆ, ಇವನು ಬರ್ತಾನಂತೆ, ಅದಕ್ಕೆ ನಿಂತ್ಕೊಂಡವನೆ. ಬದೇನಾ ಶಿಶಾ? ಏನ್ ದೇವ್ರಗ ಇದು? ಇವೆಲ್ಲ ಮಾಡ್ಬಿಟ್ಟಿದ್ದೀರಾ? ಏನಾದ್ರು ಹೇಳು ನಮ್ಮ ಚಾನಲ್ಗೆ. ಇವತ್ತು ವ್ಲಾಗಲ್ಲಿ ಹಾಕ್ತಿದ್ದೀನಿ ನಿನ್ನ. ಎಷ್ಟೊಂದ್ ಜನ ನೋಡ್ತಾರೆ ಕಣಮ್ಮ? 50 ಜನ ನೋಡ್ತಾರೆ. ನಿನ್ನ ನೋಡ್ಲಿ ಅಂತ ಆಗ್ತಿರೋದು. ಏನ್ ಹೇಳು ನಮ್ಮ ಚಾನಲ್ ಬಗ್ಗೆ ಏನಾರ ಎರಡು ಮಾತು ಗೈಸ್. ಇವರು ನಮ್ಮ ಮಾತೃಶ್ರೀ ಮಾತಾಜಿ. ಇತ್ಕಡೆ ತಿರುವಲ್ಲಿ ಸಾಕೋದಿಲ್ಲ. ಯಾಕಮ್ಮ ಏನ್ ಅನ್ಲು ಕೊಡ್ತೀವಿ? ಗೈಸ್ ನಮ್ಮ ಅಮ್ಮನ ರುದ್ರ ಅವತಾರ. ಗೈಸ್ ಇನ್ನೋಸೆಂಟ್ ಅಂತ ಅನ್ಕೊಂಬಿಡ್ರಿ, ಫುಲ್ಲು ಕ್ರಿಮಿನಲ್ ಇದ್ದಾಳೆ. ಇವಾಗ ಮನೆ ಒಳಗಡೆ ವರ್ಲ್ಡ್ ವಾರ್ ನಡೀತೈತೆ. ಯಾರ್ಯಾರಿಗಪ್ಪ ಅಂದ್ರೆ ನನ್ನ ತಂಗಿ ಮತ್ತೆ ಅಮ್ಮ ಮಾಮ ಎಲ್ಲಾರು ಸೇರ್ಕೊಂಡು ವರ್ಲ್ಡ್ ವಾರ್ ಮಾಡ್ತಾವ್ರೆ. ನಾನು ಅವ್ರದ್ದೆಲ್ಲಾರ್ದು ವಿಡಿಯೋ ಮಾಡ್ಕೊಂತಿದ್ದೀನಿ. ಇದೇ ಕಂಟೆಂಟ್. ಮಾತಾಡ, ವಿಡಿಯೋ ಮಾಡ್ತಿದ್ದೀನಿ ನೋಡಿ ಸುಮ್ನೆ. ಮೀಟರ್ ಬೇಕು, ಮೀಟರ್ ಮೀಟರ್ ಮಾತಾಡ, ನೀನು ಮಾತಾಡ. ಸೈಲೆಂಟ್, ಕೀಪ್ ಸೈಲೆಂಟ್. ಹಂಗೆ ಆಕ್ಷನ್ ಅಷ್ಟೇ, ಆಕ್ಷನ್ ಮಾತಾಡ್ಸ್ಬೇಕು. ಏನಾಯ್ತು 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 ಬಗೆಹರ್ಸನ್? ಏನಾಯ್ತು ಏನಾಗೈತೆ ಏನಾಗೈತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗೈತೆ? ಇದ್ರಲ್ಲಿ ಕಾಪಿ ಬಿಟ್ಟಿದ್ರಾ? ಬಿಟ್ಟೈತೆ ಅಂತ ಅನ್ಕೊಂಡೈತೆ. ಯಾರೋ ನಾನ್ ಬಗೆಹರಿಸ್ತೀನಿ ಅಂತಾನೆ. ಸೈಲೆಂಟ್ ಆಗಿರಿ. ಇವಾಗ ಏನಾಯ್ತು? ಇವಾಗ ಕರೆಕ್ಟ್ ಹೇಳು. ಕಾಪಿ ಎಲ್ಲ ಖಾಲಿ ಆಗೋಯ್ತಾ? ಹಾಲು ಕುಡಿ. ಗೈಸ್ ಇವತ್ತು ವ್ಲಾಗ್ ಬಂದಿ ಇದು ಅಂದ್ರೆ ನಮ್ಮ ಊರವರೆಲ್ಲ ಸೇರಿ ಜಾಸ್ತಿ ಮಾತಾಡ್ತಾರ ಗೈಸ್. ನಾನು ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಮಾತ್ರ ಸೈಲೆಂಟ್ ಆಗ್ತಾರೆ, ಇಲ್ಲಾಂದ್ರೆ ಸೈಲೆಂಟ್ ಆಗಲ್ಲ. ಒಂದ್ಸತಿ ಹೋಗಿ ಬರ್ತೀನಿ ತಡಿ. ಇನ್ನೊಂದ್ಸತಿ ಕೀಪ್ ಸೈಲೆಂಟ್. ನಾನು ಒಂದ್ ಸ್ವಲ್ಪ ಮಾತಾಡ್ತೀನಿ, ಕೀಪ್ ಸೈಲೆಂಟ್. ಸೊ ಗೈಸ್ ಕಂಟಿನ್ಯೂ ಮಾಡೋಣ. ನಾನು ಏನ್ ಹೇಳ್ದೆ ಮಾತಾಡ. ಸೊ ಗೈಸ್ ಏನ್ ಗೊತ್ತಾ ಗೈಸ್, ಇವತ್ತಿನ ವ್ಲಾಗ್ ಬಂದಿ. ಯಪ್ಪ ಮಾತಾಡ ಗೈಸ್. ಏನ್ ಗೊತ್ತಾ ಗೈಸ್, ಇದು ಅಂದ್ರೆ ಕಾವ್ಯ ನಾನು ವ್ಲಾಗ್ ಮಾಡ್ತೀನಿ, ಒಂದ್ ನಿಮಿಷ ಸುಮ್ಕಿರೋ. ಇಲ್ಲಿ ಏನೋ ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ಗೈಸ್. ಏನ್ ಗೊತ್ತಾ ಗೈಸ್, ಇವತ್ತಿನ ವ್ಲಾಗ್ ಬಂದಿ ಮೇ ಬಿ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಹಾಕ್ತೀನಿ. ಪಾರ್ಟ್ 2 ನಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಮಾಡ್ತೀನಿ. ಇಲ್ಲಾಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕ್ಬಿಡ್ತೀನಿ. ಇವ್ರು ಜಾಸ್ತಿ ಮಾತಾಡ್ತಾರೆ ಗೈಸ್. ಇರಿಟೇಷನ್ ಅಂತ ಐತೆ. ತಡಿ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಗೈಸ್ ಏನಾಗೈತೆ ಅಂತ ಗೊತ್ತಾ ಗೈಸ್, ಇನ್ನೊಂದು ವಿಷಯ. ಇವಾಗ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತೈತೆ, ಸರಿನಾ? ಸೊ ಅದೇ ಇಲ್ಲಿ ಮಾತಾಡ್ತಿರೋದು. ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕಾ? ಇಂಪಾರ್ಟೆಂಟಾ? ಓಕೆ, ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಓಕೆ, ನಾನು ನಿನ್ಗೆ ಮಧ್ಯಾಹ್ನ ರಜಾ ಕೊಡ್ಸೋ ಜವಾಬ್ದಾರಿ ನಂದು. ಓಕೆನಾ? ಸರಿನಾ? ಸೊ ಗೈಸ್ ಇದೇ ಜಗಳ ನಮ್ಮ ಮನೆಗೆ.
ಏನಪ್ಪಾ ಅಂದ್ರೆ ನಮ್ಮ ಮಾಮ ಹೋಗ್ಬೇಡ ಅಂತೈತೆ, ನಮ್ಮಮ್ಮ ಹೋಗ್ತೀನಿ ಅಂತೈತೆ, ಅವ್ರು ರಜಾ ಕೊಡಲ್ಲ ಅಂತವ್ರೆ. ಇಷ್ಟಕ್ಕೆ ಅವರೆಲ್ಲ ಕೂಗಾಡ್ತವ್ರೆ. ಎಲ್ಲ ಬಗೆಹರ್ಸ್ ಬಂದಿದೀನಿ, ಇವಾಗ ಮುಂದಿನ ಕಂಟಿನ್ಯೂ ಮಾಡೋಣ. ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂದ್ರೆ ಇದು ಅಷ್ಟೆಲ್ಲ ಹಿಂಗೆ ಮಾಡ್ತಾವ್ರೆ. ಜಗಳ ಅಂತಲ್ಲ, ಸುಮ್ನೆ ಅಲ್ಲಿ ಹಂಗೆ ಮಾತಾಡ್ತಾವ್ರೆ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಇವತ್ತು ನಮ್ಮೂರೆಲ್ಲ ಸೇರಿ ಆಷಾಢ ಮಾಸದಲ್ಲಿ ಒಂದು ಜಾತ್ರೆ ತರ ಸಿಂಪಲ್ ಮಾಡ್ತಾರೆ. ಏರಿ ಮೇಲೆ ಅಂತ ಒಂದು ದೇವ್ರ ಐತೆ ದುಗ್ಲಮ್ಮ ಅಂತ, ಅವ್ರ ಊರಲ್ಲೆಲ್ಲ ಸೇರಿ ಒಂದು ಜಾತ್ರೆ ತರ ಮಾಡ್ತಾರೆ. ಸೊ ಮನೆಗೆ ಯಾರು ಇಲ್ಲ ಜಾತ್ರೆ ಮಾಡಕ್ಕೆ, ಅದು ಮಾಡಕ್ಕೆ ಅಂತ ಹೇಳ್ತಾ ಐತೆ ಮಾಮ ಅಷ್ಟೇ, ಅದಕ್ಕೆ ಜಗಳ. ಸೊ ಇವಳಾಗ್ ಬಂದು ಅದ್ರ ಮೇಲೆ ಇರುತ್ತೆ. ಸೊ ನಮ್ಮ ಊರಲ್ಲಿ ಯಾವ ತರ ಅದನ್ನ ಜಾತ್ರೆ ಮಾಡ್ತಾರೆ, ಯಾವ ತರ ಆರತಿಗಳನ್ನೆಲ್ಲ ಎತ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ತೋರ್ಸೋ ವ್ಲಾಗ್ ಆಗಿರುತ್ತೆ ಇದು. ಮೇ ಬಿ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಹಾಕ್ತೀನಿ, ಇಲ್ಲ ಆದ್ರೆ ಒಂದೇ ವಿಡಿಯೋದಲ್ಲಿ ಹಾಕಕ್ ಟ್ರೈ ಮಾಡ್ತೀನಿ. ಗೈಸ್ ನಮ್ಮಮ್ಮ ಇತ್ ಕಡೆ ತಮಟುಕೆ ಆತರ ಎಲೆ ಚುತ್ತಿದೆ. ಆತರ ಎಲೆ ಚುತ್ತಿದೆ ಅಕ್ಕಮ್ಮ, ಆತರ ಎಲೆ ಚುತ್ತಿದೆ ಯಾಕೆ? ಏನ್ ಸುಮ್ನೆ ಎಲೆ ಚುತ್ತಾರ ಶೋಗೆ? ಕರೆಕ್ಟಾಗಿ ಹೇಳಮ್ಮ, ಏನಕ್ಕೆ ಎಲೆ ಚುಚ್ಚೋದು ಅಂತ? ಏನಕ್ಕ ಚುಚ್ಚೋದು ನಿನಗೆ ಗೊತ್ತಿರಲ್ಲ ನಿನಗೆ. ಜಯಮ್ಮ ಗೈಸ್ ಅದು ಎಲೆ ಕರೆಕ್ಟಾಗಿ ಚುಚ್ಚಕ್ ಗೊತ್ತಿಲ್ಲ. ನೀನ್ ಏನ್ ಆರತಿ ಮಾಡ್ತೇಮೋ. ಗೈಸ್ ಮನೆಯಿಂದ ಪಟ್ಟ ಅಂತ ಸ್ನಾನ ಮಾಡ್ಕೊಂಡು ಇವಾಗ ಏರಿ ಮೇಲೆ ಬಂದಿದ್ದೀನಿ. ನೀವೇನ್ ನೋಡ್ತಾ ಇದ್ದೀರಾ ಇದೇ ದುಗ್ಲಮ್ಮ ದೇವಸ್ಥಾನ, ಏರಿ ಮೇಲೆ ಐತಿದು. ಸೊ ಇಲ್ಲೇ ಇವತ್ತು ಊರವರೆಲ್ಲ ಬಂದು ಜಾತ್ರೆ ಮಾಡೋದು. ನಾವು ಬೆಳಗ್ಗೆನೆ ಬಂದು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ, ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಮಿನಿ ಬ್ಲಾಗರ್ ಅಂತ ಗೈಸ್ ಇವಳು. ಸ್ವಲ್ಪ ಏಷ್ಯನ್ ಪೇಂಟ್ ಜಾಸ್ತಿ ಹಾಕೊಂಡ್ ಬಂದಿಲ್ಲ ನೋಡ್ರಿ. ಕರೆಕ್ಟ್ ನೋಡು, ಯಾವ ಬ್ರಷ್ ಅಲ್ಲಿ ಬಿಟ್ಟು ಬಂದಿದ್ವಿ. ಹಂಗೆ ರೋಸ್ಟ್ ಮಾಡ್ತಿರ್ಬೇಕು. ಜಾಸ್ತಿ ಮಾತಾಡ ಇವಾಗ. ಗೈಸ್ ಇದೆ ಏರಿ, ಎಲ್ಲ ನೀರೈತೆ. ಮೊನ್ನೆ ಇಲ್ಲೇ ಮೀನ್ ಹಿಡಿದಿದ್ದೀವಿ ಇಲ್ಲಿ. ಆ ವ್ಲಾಗು ಹಾಕಿದೀನಿ. ಆ ವ್ಲಾಗಲ್ಲಿ ಏನೋ ಮಾತಾಡಿಲ್ಲ, ಜಸ್ಟ್ ಮ್ಯೂಸಿಕ್ ಹಾಕಿದೀನಿ. ಗೈಸ್ ನಮ್ಮಮ್ಮ ಎಲ್ಲ ಏನೇನ್ ಬೇಕೋ ಎಲ್ಲ ತಂದಿ ದೇವ್ರಿಗೆ ಪೂಜೆ ಸಾಮಾನೆಲ್ಲ ಎತ್ತಿಕ್ತೈತೆ. ಗೈಸ್ ಇದ್ ಕಡೆ ಎಲ್ಲ ಕೆರೆ. ದಿಸ್ ಈಸ್ ಏರಿ, ಇದೆಲ್ಲ ಏರಿ. ಇಲ್ಲಿ ದೇವಸ್ಥಾನ. ನನ್ಗಿಂತ ಜಾಸ್ತಿ ಬೇರೆದೇ ವಾಯ್ಸ್ ಕೇಳಿಸ್ತೈತೆ ಅನ್ಸುತ್ತೆ. ದೇವ್ರು ಒಳ್ಳೇದ್ ಮಾಡುತ್ತೆ ಬಾ ನಿಂಗೆ. ಇಟ್ಕೊಳ್ಳಿ, ಬ್ಯಾಗ್ ಹೋಯ್ತು ಅಂದ್ರೆ. ಗೈಸ್ ಇವಳು ಒಂದು ಕುಕಿಂಗ್ ಚಾನಲ್ ಇದೆ, ಅದರಲ್ಲಿ ಬೇರೆ ತರ ಎಲ್ಲ ಕುಕಿಂಗ್ ಮಾಡ್ತಾಳೆ. ಬಟ್ ಇವಳಿಗೆ ಕಾಫಿನೇ ಮಾಡಕ್ ಬರಲ್ಲ. ಅದಕ್ಕೆ ಅವತ್ತು ಹೇಳಂಗ್ ಕೊಡ್ತಾ ಇದೀನಿ ಕರೆಕ್ಟ್ ಕಾಫಿ ಮಾಡಕ್ಕೆ. ಕಾಫಿ ಮಾಡಕ್ ಬರುತ್ತಾ ನಿಂಗೆ? ಮಾಡಿ ನೋಡೋಣ. ಹಾಲಿಗೆ ನೀರು ಇದ್ದಾನೆ. ಎಷ್ಟು ಇದೆ? 3 ಕಾಯಿಸ್ಬೇಕು ಏನ್ ಅಷ್ಟೇನಾ? ನನ್ಗೆ, ಅಪ್ಪಂಗೆ, ಅಮ್ಮಂಗೆ ಕಾಯಿಸು. ನನಗ್ ಗೊತ್ತಿಲ್ಲಪ್ಪ, ನೀನ್ ಕರೆಕ್ಟ್ ಕಾಫಿ ಮಾಡ್ಕೊಂಡ್ ಕೊಡ್ಬೇಕು, ನಾವು ಕುಡಿತೀವಿ. ಗೈಸ್ ನಿಜ ಅವಳಿಗೆ ಕಾಫಿ ಇದ್ದೆ ಫಸ್ಟ್ ಟೈಮ್ ಮಾಡ್ತಿರೋದು. ಅವಳು ನಿಜ ಕಾಫಿ ಮಾಡಕ್ಕೆ ಬರಲ್ಲ. ನೋಡೋಣ ಗೈಸ್ ಅವಳು ಕರೆಕ್ಟ್ ಕಾಫಿ ಮಾಡ್ತಾಳೆ ಇಲ್ವಾ ಅಂತ. ಬೇಜಾನ್ ಬೇರೆ ಎಲ್ಲ ಮಾಡ್ತಾಳೆ ಆಕ್ಚುಲಿ, ಬಟ್ ಅವಳಿಗೆ ಕಾಫಿನೇ ಮಾಡಕ್ ಬರಲ್ಲ. ಅದಕ್ಕೆ ಅವತ್ತು ಕಾಫಿ ಮಾಡಕ್ಕೆ ಬಿಟ್ಟಿದೀನಿ. ನೋಡೋಣ ಯಾವ ತರ ಮಾಡ್ತಾಳೆ ಅಂತ. ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇರೋದು. ಬಾಯ್ಲಿ ಎಷ್ಟು ನೀರು ಹೋಯ್ತಿದಿ? ನನಗೆ ಹೆಂಗ್ ಗೊತ್ತು, ನೀನ್ ಮಾಡಷ್ಟೇ. ಗೈಸ್ ಕಾಫಿ ಮಾಡೋವಳಿಲ್ಲಿ. ಕಾಫಿಗಿಂತ ಮುಂಚೆ ನಿಂಗೊಂದು ಇದು ಏನಪ್ಪಾ ಅಂದ್ರೆ ಒಂದು ಡೇರು. ಹೆಂಗ್ ಗೊತ್ತಾ, ಈ ರೈಲ್ವೆ ಸ್ಟೇಷನ್ ಟ್ರೈನಲ್ಲೆಲ್ಲ ಕಾಫಿ ಟೀ ಮಾರ್ತಾರಲ್ಲ, ಅವ್ರು ಹೆಂಗ್ ಮಾಡ್ತಾರೆ, ಅವ್ರು ಹೆಂಗೆ ಮಾಡ್ತಾರೆ ಅವ್ರು ಡೈರೆಕ್ಟ್ ಹೇಳು ಒಂದ್ಸತಿ ನೋಡೋಣ. ಅವ್ರು ಕಾಫಿಯಲ್ಲಿ ಬಿಟ್ಟೆ ಬರೋ ಚಾಯ್ ಮಾಡ್ತಾರ. ಗೈಸ್ ಫೈನಲಿ ಕಾಫಿ ಮಾಡವಳೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಿಜ ಚೆನ್ನಾಗಿರುತ್ತಾ ಗೈಸ್? ಕಾಫಿ ತರ ಇದ್ರೆ ಸಾಕು, ಕಲ್ಗಜ್ ತರ ಇದ್ರೆ ಕುಡಿಯಕ್ ಆಗಲ್ಲ. ಕುಡಿಲಿ ಅಪ್ಪನ್ ಕೂಡ ಕುಡಿಲಿ ಅಷ್ಟು. ಗೈಸ್ ದಿಸ್ ಟೈಮ್ ಟು ರಿವ್ಯೂ ದ ಕಾಫಿ ಬೈ ಕಾವ್ಯ. ಓಕೆ, ಟೇಸ್ಟ್ ಮಾಡ್ತೀನಿ ತಗೋರಿ. ಸಕ್ಕರೆ ಕರೆಕ್ಟ್ ಆಗ್ತದೆ ನೋಡ್ಕೊಂಡ್ ಆಗ್ತಾ ನೋಡ್ರಿ. ಪರವಾಗಿಲ್ಲ ಗೈಸ್, ಕಾಫಿ ಇಸ್ ನೈಸ್. ಸೊ ಗೈಸ್ ಏಷ್ಯನ್ ಪೇಂಟ್ ಹಾಕೊಂಡು ಮೇಕಪ್ ಮಾಡ್ಕೊಂಡಿರೋ ನನ್ನ ತಂಗಿಗೆ 2 ಫೋಟೋಗಳನ್ನ ತಕ್ಕಿ ಕೊಡಬೇಕಂತೆ, ತಕೊಂಡ್ ಕೊಡ್ಬೇಕಂತೆ. ಸೊ ಅದಕ್ಕೆ 2 ಫೋಟೋ ತೆಗೆನ ಬನ್ನಿ ಗೈಸ್.
ಏನ್ ಅನ್ಕೊಂಡ್ ಬಿಡ್ತಿದ್ಯಾ? ಇಲ್ಲ ಇಲ್ಲೂ ಚೆನ್ನಾಗೈತ್ ಕಣೆ ಫೋಟೋ ತೆಗಿಯಕ್ಕೆ. ವಿಡಿಯೋ ಫೋಟೋ ಕಣೆ ನಿಜ ಬೇಕಾರೆ. ಅದ್ ಕ್ಯಾಮ್ರಾ ಅದು ಒಂದು ಒತ್ತಿದ ತಕ್ಷಣ ಹಂಗೆ ಫೋಟೋ ಕ್ಲಿಕ್ ಆಗೋದದು. ಇವಾಗ ಕರೆಕ್ಟ್ ಆಗಿ ನಿಂತ್ಕೊ. ಇವಾಗ ಉದ್ದ ತೆಗಿತೀನಿ ಫೋಟೋ. ಆಯ್ತು ಹಂಗೆ ನಿಂತ್ಕೊ. ಫೋಸ್ ಅಲ್ಲಿ ಮುಚ್ಚೆ ಗೈಸ್ ಇಲ್ಲಿ ಫೋಟೋ ತಗೊಳಕ್ಕೆ ಲೊಕೇಶನ್ ಹುಡುಕ್ತಿದೀವಿ. ನಂದು ಐಡಿಯಾ ಏನಪ್ಪಾ ಅಂದ್ರೆ ಇಲ್ಲಿ ಪರಂಗಿ ಹಣ್ಣವಲ್ಲ, ಈ ಪರಂಗಿ ಹಣ್ಣು ಮರದ ಮೇಲೆ ಹತ್ಬಿಟ್ಟು ಅವ್ಳು ಫೋಸ್ ಕೊಡಕ್ಕೆ ಹೇಳ್ತಾ ಇದೀನಿ. ಬಟ್ ಅವ್ಳು ಕೊಡ್ತಾ ಇಲ್ಲ. ಅಲ್ಲಿ ಗತ್ಬಿಟ್ಟು ಪರಂಗಿ ಹಣ್ಣು ಕೀಳೋ ತರ ತೋರ್ಸು, ನಾನು ಫೋಟೋ ತೆಗಿತೀನಿ. ಆಯ್ಕೋ ಏನ್ ಹೇಳು ಪರಂಗಿ ಹಣ್ಣ. ಇವಾಗ ನಾಷ್ಟ ಟೈಮು. ನಾಷ್ಟ ಬಂದು ಹೋಟ್ಲದು ಇಲ್ಲಿ ಕಾವಿ ಊಟ ಮಾಡ್ತಿದ್ದೆ. ನಾಷ್ಟ ಮಾಡ್ತಾವಳೆ, ನಾನು ಹಾಕೊಂಡ್ ಕೊಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಗೈಸ್ ನನ್ನ ಮಗಂಗೆ ಲೈಟಾಗಿ ಹುಚ್ಚಿಡ್ದಂಗೆ ಐತೆ. ನೋಡಿ ಹುಚ್ಚಿ ಬಾರಿ. ಹಾಯ್ ಮಾಡು. ನಮ್ಮ ಒಳಗಲ್ಲಿ ನೀನು ಹಾಯ್ ಮಾಡು ಕರ್ಕಿ. ಅಂತೂ ಪ್ರಮೋಷನ್ ಅಂತೀನಿ. ಏನದು ಅಭಿನ್ ಬ್ಲಾಗ್ಸ್ ಮಾಡಿದೀನಿ ಅಂತ ತೆಗ್ದಕೊಳ್ಳ ಅವನು. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫಾಲನಾ ಯೂಟ್ಯೂಬ್ ಅಲ್ಲಿ ನಾನು ಮಾಡಿಲ್ವಾ? ಅಗೋ ತಗೋ ಗೈಸ್, ಯಾರು ನನ್ನ ಫಾಲೋನೇ ಮಾಡಿಲ್ಲ ಇಲ್ಲಿ. ಮಾಡ್ರಿ ಎಲ್ಲರೂ ತೆಗೆದು ಮಾಡ್ರಿ. ಈ ಫೋನ್ ಮಾಡಿ ಫಸ್ಟ್. 166 ಜನ ಅಷ್ಟೇ ಕಣ ಸಬ್ಸ್ಕ್ರೈಬರ್ ಇರೋದು. ಲೇ ಮಚ್ಚ ಮಾಡು ಅಂದೆ ತಾನೇ ಅವನು. ಇಲ್ಲ ಮಚ್ಚ ಗೈಸ್ ಎಷ್ಟು ಹೊಸಗಳು ನೋಡಿ ಗೈಸ್. ಎಷ್ಟು ನಮ್ ಊರಲ್ಲ ಇಲ್ಲೇ ಮೇಸ್ತಾರೆ ಗೈಸ್. ಇಲ್ಲಿರೋರು ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್. ಮಜಾ ಸಬ್ಸ್ಕ್ರೈಬ್ ಮಾಡೋ. ಮಾಡಿ ಇವಾಗ. ಆಯ್ತು ತೆಗೆದು ಮಾಡು ಗೈಸ್. ಆಫ್ ದ ಕ್ಯಾಮ್ರಾ ಸಬ್ಸ್ಕ್ರೈಬ್ ಮಾಡಿಸ್ತೇನೆ. ಇನ್ನ ಈ ದೇವರಿಗೆ ಮೇಕೆಯನ್ನು ಬಲಿ ಕೊಟ್ಟಿ ಪೂಜೆಯನ್ನು ಸಲ್ಲಿಸ್ತಾರೆ. ಅಂದಂಗೆ ಊರವರೆಲ್ಲರೂ ಸೇರಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಜಾತ್ರೆಯನ್ನ ಮಾಡ್ಕೊಂಡ್ ಬರ್ತೀವಿ. ಈ ಜಾತ್ರೆನ ನಾವು ಸುಮಾರು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ವಿ. ಅಂದಂಗೆ ಈ ದೇವರು ನಿಲ್ಸಿರೋದು ಕೆರೆ ಏರಿ ಮೇಲೆ. ಬಾಲ ಮಚ್ಚ ಮ್ಯಾಕೆ ಕಡೆ ಅವನು ಮಾಡಲ್ಲ ಲೇ, ಮಾಡಲ್ಲ ಅನ್ಬೇಡ ಕಣದು, ಡಬಲ್ ಮೀನಿಂಗ್ ಆಗತ್ತೆ. ಅಪ್ಲೋಡ್ ಮಾಡೋದು ಅಲ್ಲ ಗೊತ್ತಾಯ್ತು. ಇದು ಅದೇ ನನ್ ಫೋನ್ ಹಾಕೋದಲ್ಲ ಆತರನಾ? ಫಸ್ಟ್ ಮಾಡ್ತೀನಿ ಅದ್ರಾಗೊಂದು 20 ಕೊಡ ಹಿಡ್ಕೊಂತೀನಿ. ಏನು ಅಂತ ಸೀನ್ ಆಗ್ಬಿಟ್ಟಿದೆ ಅಂದ್ರೆ ನಾನು ಸ್ವಲ್ಪ ಬರೋದು ಲೇಟ್ ಆಗೋಯ್ತು. ಎಲ್ಲರೂ ಆರತಿನ ಎತ್ಕೊಂಡೋಗಿ ದೇವಸ್ಥಾನದ ಮುಂದೆ ಇಟ್ಬಿಟ್ಟಿದ್ರು. ಅದಕ್ಕೆ ಅವಾಗ ಬರ್ಬೇಕಾದ್ರೆ ತಿರ್ಗಾ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸೀನ್ ಆಗೈತೆ. ಎಲ್ಲ ಒಟ್ಟಿಗೆ ಎತ್ಕೊಂಬತ್ತಿಲ್ಲ ನೀವೆಲ್ಲ, ಒಂದೊಂದೇ ಎತ್ಕೊಂಬತ್ತೀರಾ. ನಾನ್ ಮಾಡ್ಬೇಕು. ಮಳೆ ಬರ್ತೈತೆ, ಆನ್ ಮಾಡಿದೇನೋ? ಆನ್ ಮಾಡಿ ಸೈ ಗೈಸ್. ಮಳೆ ಬರ್ತೈತೆ, ಎಲ್ಲರೂ ಹೋಯ್ತವ್ರೆ. ಮತ್ತೆ ಹತ್ ಕಡೆ ಕ್ಯಾಮ್ರಾ ಆನ್ ಮಾಡು. ತೋರ್ಸು ಗೈಸ್. ಎಲ್ಲರೂ ಇನ್ನು ಹೋಯ್ತವ್ರೆ, ನಾವು ಬೇಗ ಹೋಗ್ಬೇಕು. ಇವಾಗ ಮಳೆ ಬಂತು, ನೆನ್ಕೊಳತ್ತು ಪಕ್ಕ ಹೋಯ್ತಿವಿ. ನೀನದ್ ಮಾಡ್ದ ತೋರಿಸ್ತೀನಿ ಬಿಡು ಮಚ್ಚ. ನೋಡು ಕ್ಯಾಮ್ರಾ ಹಿಂಗಿರುತ್ತಲ್ಲ ಗೈಸ್. ಎಲ್ಲಾ ಮಾಡಿರೋದು ಗಣೇಶ ಇವನೇ. ಸೊ ಗೈಸ್ ಇವಾಗ ನೀವೇನ್ ನೋಡಿದ್ರೆ ಅದು ಏರಿ ಮೇಲೆ ಇರೋ ದುಗ್ಲಮ್ಮ ಅದು ಜಾತ್ರೆ ಇವಾಗ. ಬಟ್ ಆಫ್ ಮಾಡಿ ಇವಾಗ ನೀವು ಏನ್ ನೋಡಿದ್ರೆ ಇದು ಪ್ರತಿ ವರ್ಷ ನಮ್ಮ ಊರವರೆಲ್ಲ ಸೇರಿ ಆಷಾಢ ಮಾಸದಲ್ಲಿ ಮಂಗಳವಾರದ ದಿನ ಕೆರೆ ಏರಿ ಮೇಲೆ ಇರುವ ದುಗ್ಲಮ್ಮ ಅಂತ ಒಬ್ಬ ದೇವ್ರಿಗೆ ಪ್ರತಿ ವರ್ಷ ಪೂಜೆ ಸಲ್ಲಿಸ್ತೀವಿ. ಇವಾಗ ನೋಡಿದ್ ಬ್ಲಾಗು ಪೂರ್ತಿ ಆ ದೇವ್ರದ್ದೇ ಆಗಿರುತ್ತೆ. ಮತ್ತೆ ಅಲ್ಲಿ ಬಂದು ನಾವು ಮೇಕೆಗೂ ಕೂಡ ಬಲಿ ಕೊಡ್ತೀವಿ. ಅದೇನ್ ನಾನು ತೋರ್ಸಕ್ ಹೋಗಿಲ್ಲ. ಇದು ಪೂರ್ತಿ ಒಂದು ವಿಡಿಯೋ ಪಾರ್ಟ್ 1 ಅಲ್ಲಿ ಇರುತ್ತೆ.